ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ತುಂಬ ಜನ ನಿನ್ನೆ ಗ್ರಾಮ ಆಡಳಿತಾಧಿಕಾರಿ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಆಗಿತ್ತು. ತುಂಬ ಜನ ಏನು ಅಂದ್ಕೊಂಡಿದ್ರೆ ರಾತ್ರಿ 12 ಗಂಟೆವರೆಗೂ ಸಮಯ ಇದೆ ಪೇಮೆಂಟ್ ಮಾಡೋದಕ್ಕೆ ಅಂತ. ಯಾರೂ ಪೇಮೆಂಟನ್ನು ಮಾಡಿರಲಿಲ್ಲ. ಆದರೆ ಏನಾಗಿದೆ ಅಂದರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಪೇಮೆಂಟ್ ಆಪ್ಷನನ್ನು ಅವರು ಕ್ಲೋಸ್ ಮಾಡಿದ್ದಾರೆ. ತುಂಬ ಜನ ನಮ್ಮದು ಪೇಮೆಂಟ್ ಆಗ್ತಾಯಿಲ್ಲ, ಅಪ್ಲಿಕೇಶನ್ ಕ್ಲೋಸ್ ಆಗ್ತಾಯಿದೆ ಅಂತ ಕಮೆಂಟನ್ನು ಹಾಕಿದ್ರಿ. ನೀವು ಅಪ್ಲಿಕೇಶನನ್ನು ಮೊದಲೇ ಹಾಕಿ ಕೊನೆಯ ದಿನಾಂಕದವರೆಗೂ ಕಾದು ನಾವು ಕೊನೆಯ ದಿನಾಂಕವೇ ಪೇಮೆಂಟ್ ಮಾಡ್ತೀವಿ. ಕೆಲವೊಂದಷ್ಟು ಜನ ಪೇಮೆಂಟ್ ಓದಿರುತ್ತೆ, ಯಾಕಂದರೆ ಹಣ ಇಲ್ಲ ಅಥವಾ ಪೇಮೆಂಟ್ ಆಗುತ್ತೆ, ಸ್ಯಾಲ್ರಿ ಆಗುತ್ತೆ, ಈ ಥರ ಕೆಲವೊಂದಷ್ಟು ಜನದ್ದು ಪೇಮೆಂಟ್ ಓದಿರುತ್ತೆ. ಓಕೆ, ಇನ್ನು ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಅಪ್ಲಿಕೇಶನ್ ಹಾಕಿದ್ದೀವಿ, ಕೊನೆಯ ದಿನಾಂಕ ಇನ್ನೂ 21 ಇದೆ, 21ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಇರುತ್ತೆ, ಪೇಮೆಂಟನ್ನು ಆರಾಮ್ಸೆ ಮಾಡ್ಬೋದು ಅಂತ ತಲೆಯಲ್ಲಿ ಇಟ್ಕೊಂಡು ವೇಟ್ ಮಾಡ್ತಾಯಿದ್ರೆ. ಆದರೆ ಮಧ್ಯಾಹ್ನ ಅಪ್ಲಿಕೇಶನ್ ಕ್ಲೋಸ್ ಆಗಿರೋದ್ರಿಂದ ತುಂಬ ಜನ ಪೇಮೆಂಟ್ ಉಳಿದಿದೆ. ಕೆಗೆ ಕಾಲ್ ಮಾಡಿದರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸ್ ಇದ್ರೂ ಹೇಗಿದೆ, ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಈ ಥರ ಬರ್ತಾಯಿದೆ. ಅದಕ್ಕಾಗಿ ಯಾವಾಗಲೂ ಒಂದು ಸಲ ಕಾಲ್ ಫಾರ್ಮ್ ಆಗಿರ್ತವೆ ಜಾಬ್ಗಳು. ತುಂಬ ದಿನದಂತರ ಕಷ್ಟಪಟ್ಟು ಓದಿರ್ತೀರ, ಮನೇಲಿ ಅದೇ ಥರ ಕಷ್ಟಗಳಿರ್ತವೆ, ಎಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿದ್ದೆ ನಾನು ಸ್ವಲ್ಪ ಕಷ್ಟ ಆಗ್ಬೋದು, ಸಾಲನ ಮಾಡಿ ಏನೋ ಮಾಡಿ ಪೇಮೆಂಟನ್ನು ಮಾಡ್ಕೊಳ್ಳಿ. ಸಾಲನ 1-2 ದಿನ ಲೇಟ್ ಆದರೂ ಕೊಡ್ಬೋದು. ಆದರೆ ಅಪ್ಲಿಕೇಶನ್ ಡೇಟ್ ಮುಗಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೆಕ್ಸ್ಟ್ ಬರ್ತಾ ಇರೋವಂಥ ಯಾವುದೇ ಅಪ್ಲಿಕೇಶನ್ ಆಗಲಿ, ತುಂಬ ಅಪ್ಲಿಕೇಶನ್ಗಳು ಇನ್ನೂ ಇದ್ದಾವೆ. ಹಾಗಾಗಿ ನೆಕ್ಸ್ಟ್ ಬರುವಂಥ ಅಪ್ಲಿಕೇಶನ್ಗಳ್ನ ಇದೇ ಥರ ಮಾಡೋದಕ್ಕೆ ಹೋಗಬೇಡಿ. ಯಾರು ಸುಮ್ಮನೆ ಅಪ್ಲಿಕೇಶನ್ ಹಾಕಿಬಿಟ್ಟು ಪೇಮೆಂಟ್ ಲಾಸ್ಟ್ ಡೇಟ್ ಮಾಡ್ತಾನಂತ ಈ ಥರ ಕಳ್ಕೊಂಡು ಕುಂತ್ರೆ ಸುಮ್ಮನೆ ಆಮೇಲೆ ನೀವು ಸಫರ್ ಆಗ್ತೀರ. ಅದಕ್ಕಾಗಿ ಯಾರು ಈ ಥರ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರೋ ಅಪ್ಲಿಕೇಶನ್ ಹಾಕಿದ ತಕ್ಷಣ ಪೇಮೆಂಟನ್ನು ಮಾಡ್ಕೊಂಡ್ಬಿಡಿ, ಯಾವುದೂ ಪ್ರಾಬ್ಲಮ್ ಇಲ್ಲ. ಹಾಗೆ ಕೆಲವೊಂದಷ್ಟು ಜನ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋರು ದಯವಿಟ್ಟು ಯಾವುದೇ ರೀತಿ ಮಿಸ್ಟೇಕ್ಸನ್ನು ಮಾಡೋದಕ್ಕೆ ಹೋಗಬೇಡಿ. 1 ಸಾರಿ ಬಿಟ್ಟು 4 ಸಾರಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ನೀವು ಮಿಸ್ಟೇಕ್ಸನ್ನು ಮಾಡ್ಕೋದ್ರಂತರ ತುಂಬ ಮುಂದೆ ತೊಂದರೆಗಳಾಗ್ತವೆ. ಕೆಲವೊಂದಷ್ಟು ಜನ ಇನ್ನೂ ಕೇಳ್ತಾ ಇದ್ರಿ, ನಾವು ಜನರಲ್ ಕ್ಯಾಟಗರಿಯಲ್ಲಿ ಹಾಕಿದ್ದೀವಿ, ಮುಂದೆ ಏನೋ ಪ್ರಾಬ್ಲಮ್ ಆಗಲ್ವಾ? ಅದು ಜನರಲ್ ಕ್ಯಾಟಗರಿ ಅಂದರೆ ಎಲ್ಲರಿಗೂ ಇರುತ್ತೆ. ಕೆಲವೊಬ್ಬರು ಜನರಲ್ ಕ್ಯಾಟಗರಿ ಬಿಟ್ಟು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ವ್ಯಾಲಿಡ್, ಈ ಕೆಲವೊಬ್ಬರು ವ್ಯಾಲಿಡ್ ಇರೋಲ್ಲ ಕಾಸ್ಟ್ ಸರ್ಟಿಫಿಕೇಟ್, ಅಂಥವ್ರು ಜನರಲ್ಲೇ ಹಾಕಬೇಕು. ಆ ಥರ ಆಗಿರುತ್ತೆ. ಜನರಲ್ ಅಂದರೆ ಈ ಮುಂದೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ. ನೀವು ಕಾಸ್ಟ್ ಸರ್ಟಿಫಿಕೇಟ್ ನೆಕ್ಸ್ಟ್ ಹೋದಾಗ ಕಾಸ್ಟ್ ಸರ್ಟಿಫಿಕೇಟ್ ಎಲಿಜಿಬಲ್ ಆಗುತ್ತೆ ಅಷ್ಟೇ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಜನರಲ್ಲೇ ಹಾಕಿದರೆ. ತುಂಬ ಜನ ಆ ಮಿಸ್ಟೇಕ್ಸನ್ನು ಕೇಳ್ತಾ ಇದ್ರಿ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಮಿಸ್ಟೇಕ್ಸನ್ನು ಮಾಡಬೇಡಿ. ಆದಷ್ಟು ಕೊನೆಯ ದಿನಾಂಕದವರೆಗೆ ಕಾಯಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನ ಹಾಕಿ ಪೇಮೆಂಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ಯಾವುದೇ ಅಪ್ಲಿಕೇಶನ್ಗಳನ್ನ ಪೇಮೆಂಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಡೈಲಿ ಇದೇ ಥರ ಜಾಬ್ ಅಪ್ಡೇಟ್ಸು ಅಥವಾ ಏನಾದರೂ ಮಾಹಿತಿ ಇದ್ದರೆ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.